ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ನಲ್ಲಿ ಗೇಮ್ ಥಿಯರಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಗೇಮ್ ಬೈ ಯೂಸಿಂಗ್ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್. ನೋಡಿ, ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲನ್ನು ಎಕ್ಸಾಮಿಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಪ್ಲೇಯರ್ ಎಗೆ 5 ಸ್ಟ್ರಾಟಜಿ ಇದೆ, ಪ್ಲೇಯರ್ ಬಿಗೆ 5 ಸ್ಟ್ರಾಟಜಿ ಇದೆ. ನೀವು ಈ ಇನ್ಫಾರ್ಮೇಷನ್ನ ನೋಡಿಕೊಂಡು ಮಿನಿಮ್ಯಾಕ್ಸ್ ವ್ಯಾಲ್ಯೂ, ಮ್ಯಾಕ್ಸಿಮಿನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ದೆನ್ ವ್ಯಾಲ್ಯೂ ಆಫ್ ದ ಗೇಮನ್ನು ಫೈಂಡ್ ಔಟ್ ಮಾಡಿ ಆಪ್ಟಿಮಮ್ ಸ್ಟ್ರಾಟಜಿಯನ್ನು ಫೈಂಡ್ ಔಟ್ ಮಾಡಬೇಕು. ತುಂಬಾ ಈಸಿ ಪ್ರಾಬ್ಲಮ್. ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡಲಿಕ್ಕೆ ಕೇಳಿದಾಗ ಫಸ್ಟು ನೀವು ರೋ ಮಿನಿಮಮನ್ನು ಫೈಂಡ್ ಔಟ್ ಮಾಡಬೇಕು. ರೋ ಮಿನಿಮಮ್ ಅಂತಂದರೆ ರೋ ಅಲ್ಲಿ ಲೀಸ್ಟ್ ವ್ಯಾಲ್ಯೂ. ಫಸ್ಟು ನೋಡಿ, ಈಗ ಪ್ಲೇಯರ್ ಎಗೆ 5 ಸ್ಟ್ರಾಟಜಿ ಕೊಟ್ಟಿದ್ದಾರೆ. 1, 2, 3, 4, 5. ಪ್ಲೇಯರ್ ಬಿಗೂ 5 ಸ್ಟ್ರಾಟಜಿ ಇದೆ. 1, 2, 3, 4, 5. ಫಸ್ಟು ನಾವು ರೋ ಮಿನಿಮಮನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ರೋ ಮಿನಿಮಮ್ ಅಂತಂದರೆ ಫಸ್ಟು ರೋ ಅಲ್ಲಿ ಲೀಸ್ಟ್ ವ್ಯಾಲ್ಯೂ, ಕಮ್ಮಿ ಇರೋವಂಥ ವ್ಯಾಲ್ಯೂ 9, 3, 1, 8, 0. ಕಮ್ಮಿ ಇರೋದು ಯಾವುದು? 0. ನೆಕ್ಸ್ಟ್ ರೋ ಅಲ್ಲಿ ಲೀಸ್ಟ್ ವ್ಯಾಲ್ಯೂ 6, 5, 4, 6, 7. ಲೀಸ್ಟ್ ವ್ಯಾಲ್ಯೂ ಎಷ್ಟು? 4. ನೆಕ್ಸ್ಟ್ ರೋ ಅಲ್ಲಿರುವಂಥ ಲೀಸ್ಟ್ ವ್ಯಾಲ್ಯೂ ಎಷ್ಟು? 2, 4, 3, 3, 8. ಕಮ್ಮಿ ಇರೋದು 2. ನೆಕ್ಸ್ಟ್ ರೋ ಅಲ್ಲಿ ಲೀಸ್ಟ್ ಇರುವಂಥದ್ದು 1. ಲಾಸ್ಟ್ ರೋ ಅಲ್ಲಿ ಲೀಸ್ಟ್ ಇರುವಂಥದ್ದು 1. ಅಲ್ಲಿಗೆ ರೋ ಮಿನಿಮಮನ್ನು ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟು ಕಾಲಮ್ ಮ್ಯಾಕ್ಸಿಮಮನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಈಚ್ ಕಾಲಮ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಜಾಸ್ತಿ ಇರೋ ವ್ಯಾಲ್ಯೂ ಬರೀಬೇಕು. ಫಸ್ಟ್ ಕಾಲಮ್ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು? 9, 6, 2, 5 ಅನ್ನಲ್ಲಿ ಜಾಸ್ತಿ ಇರೋದು 9. ನೆಕ್ಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋವಂಥದ್ದು 3, 5, 4, 6, 2. ಜಾಸ್ತಿ ಇರೋದು 6. ನೆಕ್ಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು 4. ನೆಕ್ಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋವಂಥದ್ದು 8. ಲಾಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋವಂಥದ್ದು 8. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಮ್ಯಾಕ್ಸಿಮಿನ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಮ್ಯಾಕ್ಸಿಮಿನ್ ವ್ಯಾಲ್ಯೂ ಅಂತಂದರೆ ನಾವು ರೋ ಮಿನಿಮಮ್ ಏನು ಫೈಂಡ್ ಔಟ್ ಮಾಡಿದ್ದೀವೋ ಆ ರೋ ಮಿನಿಮಮ್ ವ್ಯಾಲ್ಯೂಸ್ ನೋಡಬೇಕು. ಆ ರೋ ಮಿನಿಮಮ್ ವ್ಯಾಲ್ಯೂಸ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ನಲ್ಲಿ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಿನ್ ವ್ಯಾಲ್ಯೂ ಅಂತಂದರೆ ಮಿನಿಮಮ್ ವ್ಯಾಲ್ಯೂ ಅಲ್ಲಿ ಮ್ಯಾಕ್ಸಿಮಮ್ ಯಾವುದು? ಇದು ರೋ ಮಿನಿಮಮ್ ಬರ್ಕೊಂಡಿದ್ದೀವಿ. ಇವಿಷ್ಟರಲ್ಲಿ ಮ್ಯಾಕ್ಸಿಮಮ್ ಯಾವುದು? ಮ್ಯಾಕ್ಸಿಮಮ್ ಯಾವುದು ಅಂತಂದರೆ 4. ಸೊ ಮ್ಯಾಕ್ಸಿಮಿನ್ ವ್ಯಾಲ್ಯೂ ಎಷ್ಟು? 4. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಮಿನಿಮ್ಯಾಕ್ಸ್ ವ್ಯಾಲ್ಯೂ. ಮಿನಿಮ್ಯಾಕ್ಸ್ ವ್ಯಾಲ್ಯೂ ಅಂತಂದರೆ ನಾವು ಕಾಲಮ್ ಮ್ಯಾಕ್ಸಿಮಮ್ ಬರ್ಕೊಂಡಿದ್ದೀವಿ. ಮ್ಯಾಕ್ಸಿಮಮ್ಮಲ್ಲಿ ಮಿನಿಮಮ್ ಯಾವುದು? ಮ್ಯಾಕ್ಸಿಮಮ್ ವ್ಯಾಲ್ಯೂಸನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಇವಿಷ್ಟರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು? 9, 6, 4, 8, 8. ಇದರಲ್ಲಿ ಮಿನಿಮಮ್ ಕಮ್ಮಿ ಇರೋದು ಯಾವುದು? ಕಮ್ಮಿ ಇರೋದು 4. ಯಾವಾಗಲೂ ಮ್ಯಾಕ್ಸಿಮಿನ್ ವ್ಯಾಲ್ಯೂ ಮತ್ತು ಮಿನಿಮ್ಯಾಕ್ಸ್ ವ್ಯಾಲ್ಯೂ ಈಕ್ವಲ್ ಇರಬೇಕು. ಈಕ್ವಲ್ ಇದ್ದರೆ ಅದಕ್ಕೆ ನಾವು ಪ್ಯೂರ್ ಸ್ಟ್ರಾಟಜಿ ಪ್ರಾಬ್ಲಮ್ ಅಂತ ಅಂತೀವಿ. ಸೊ ಇಲ್ಲಿ ಏನು ವ್ಯಾಲ್ಯೂ ಬಂದಿದೆಯೋ ಇದು ವ್ಯಾಲ್ಯೂ ಆಫ್ ದ ಗೇಮ್ ಆಗುತ್ತೆ. ಇದಕ್ಕೆ ನಾವು ಸ್ಯಾಡಲ್ ಪಾಯಿಂಟ್ ಅಂತ ಅಂತೀವಿ. ಸೊ ಇಲ್ಲಿ 4 ಏನು ಬಂದಿದೆಯೋ ಇದಕ್ಕೆ ಸ್ಯಾಡಲ್ ಪಾಯಿಂಟ್ ಅಂತ ಅಂತೀವಿ. ಈಗ ಫೈನಲ್ ಆನ್ಸರ್ ವ್ಯಾಲ್ಯೂ ಆಫ್ ದ ಗೇಮ್ ಎಷ್ಟು ಅಂತಂದರೆ 4. ಮಿನಿಮ್ಯಾಕ್ಸ್ ವ್ಯಾಲ್ಯೂ, ಮ್ಯಾಕ್ಸಿಮಿನ್ ವ್ಯಾಲ್ಯೂ ಈಕ್ವಲ್ ಇದ್ದರೆ ಪ್ಯೂರ್ ಸ್ಟ್ರಾಟಜಿ ಪ್ರಾಬ್ಲಮ್, ಇಲ್ಲ ಅಂತಂದರೆ ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್. ಈಗ ಫೈನಲ್ ಆನ್ಸರ್ ವ್ಯಾಲ್ಯೂ ಆಫ್ ದ ಗೇಮ್, ಮಿನಿಮ್ಯಾಕ್ಸ್ ವ್ಯಾಲ್ಯೂ ಏನಿರುತ್ತೋ, ಮಿನಿಮ್ಯಾಕ್ಸ್ ವ್ಯಾಲ್ಯೂ, ಮ್ಯಾಕ್ಸಿಮಿನ್ ವ್ಯಾಲ್ಯೂ ಏನಿರುತ್ತೋ ಅದೇ ಫೈನಲ್ ಆನ್ಸರ್. ಆಪ್ಟಿಮಮ್ ಸ್ಟ್ರಾಟಜಿ ಬರೆಯೋದು ಹೇಗೆ ಅಂತಂದರೆ ಆಪ್ಟಿಮಮ್ ಸ್ಟ್ರಾಟಜಿ ಬರೀರಿ ಅಂತ ಕೊಟ್ಟಾಗ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಪ್ಲೇಯರ್ ಎಗೆ ಆಪ್ಟಿಮಮ್ ಸ್ಟ್ರಾಟಜಿ ಬರೆಯೋದು ಹೇಗೆ ಅಂತಂದರೆ ಈಗ ಫೈನಲ್ ಆನ್ಸರ್ 4 ಬಂದಿದೆ. ಪ್ಲೇಯರ್ ಎ ಅಂತಂದರೆ ರೋ ವೈಸ್ ನೋಡಬೇಕು. ಫಸ್ಟ್ ರೋ ಅಲ್ಲಿ ಆನ್ಸರ್ ಇದೆಯಾ? ಇಲ್ಲ. ನಮ್ಮ ಆನ್ಸರ್ ಇರೋದು ಸೆಕೆಂಡ್ ರೋ ಅಲ್ಲಿ. ಸೊ ಸೆಕೆಂಡ್ ರೋಗೆ 1 ಅಂತ ಬರೀಬೇಕು, ಉಳಿದಿದ್ದೆಲ್ಲದಕ್ಕೆ 0 ಅಂತ ಬರೀಬೇಕು. ಹಾಗಾದರೆ ಸ್ಟ್ರಾಟಜಿ ಬರೆಯೋದು ಹೇಗೆ? ಫಸ್ಟ್ ರೋ ಅಲ್ಲಿ ನಮ್ಮ ಆನ್ಸರ್ ಇಲ್ಲ, ಸೊ 0. ಸೆಕೆಂಡ್ ರೋ ಅಲ್ಲಿ ನಮ್ಮ ಆನ್ಸರ್ ಇದೆ, ಸೊ 1. ಉಳಿದಿದ್ದೆಲ್ಲದಕ್ಕೆ 0 ಬರೆದ್ರೆ ಆಯಿತು. ಎಲ್ಲಿ ನಮ್ಮ ಆನ್ಸರ್ ಇರುತ್ತೋ, ಒಟ್ಟು ನೋಡಿ 5 ರೋ ಇದೆ. 5 ರೋ ಅಲ್ಲಿ ನಮ್ಮ ಆನ್ಸರ್ ಇರೋದು ಸೆಕೆಂಡ್ ರೋ ಅಲ್ಲಿ, ಸೊ ಸೆಕೆಂಡಿಗೆ 1 ಅಂತ ಬರೀರಿ, ಉಳಿದಿದ್ದೆಲ್ಲ 0 ಬರೆದ್ರೆ ಆಯಿತು. ದೆನ್ ಪ್ಲೇಯರ್ ಬಿ ಅಂತಂದರೆ ಕಾಲಮ್ ವೈಸ್ ನೋಡಬೇಕು. ಎಷ್ಟನೇ ಕಾಲಮಲ್ಲಿ ನಮ್ಮ ಆನ್ಸರ್ ಇದೆ? ಫಸ್ಟ್ ಕಾಲಮಲ್ಲಿ ಇದೆಯಾ? ಇಲ್ಲ. ಸೆಕೆಂಡ್ ಕಾಲಮಲ್ಲಿ ಇದೆಯಾ? ಇಲ್ಲ. ಥರ್ಡ್ ಕಾಲಮಲ್ಲಿ ಇದೆಯಾ? ಇದೆ. ಸೊ ನಾವಿಲ್ಲಿ ಒಟ್ಟು 0, 0, 1, 0, 0 ಒಟ್ಟು 5 ಸ್ಟ್ರಾಟಜಿ ಇದೆ. ಸ್ಟ್ರಾಟಜಿ ಬರೆಯೋದು ಹೇಗೆ ಅಂತಂದರೆ ಫಸ್ಟ್ ನಮ್ಮ ಆನ್ಸರ್ ಇಲ್ಲ. ನೆಕ್ಸ್ಟು ನಮ್ಮ ಆನ್ಸರ್ ಎಷ್ಟು? 4 ಇರೋದು ಥರ್ಡ್ ಕಾಲಮ್ನಲ್ಲಿ. ಸೊ ನಾವಿಲ್ಲಿ 0, 0, 1, 0, 0 ಬರೆದ್ರಾಯಿತು. ಸ್ಟ್ರಾಟಜಿ ಬರೆಯೋದು ಹೇಗೆ ಅಂತಂದರೆ ಎಲ್ಲಿ ಆನ್ಸರ್ ಇರುತ್ತೋ ಅಲ್ಲಿಗೆ 1 ಬರೀಬೇಕು, ಉಳಿದಿದ್ದೆಲ್ಲ 0 ಬರೆದ್ರೆ ಆಯಿತು. ಈಗ ಆನ್ಸರ್ ಇರೋದು ಥರ್ಡ್ ಕಾಲಮ್ನಲ್ಲಿ. ನೆನ್ಪಿಟ್ಕೊಳ್ಳಿ, ಪ್ಲೇಯರ್ ಎಗೆ ಬರಿಬೇಕಾದ್ರೆ ರೋ ವೈಸ್ ನೋಡಬೇಕು. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ ಆ ಥರ ನೋಡಬೇಕು. ಪ್ಲೇಯರ್ ಬಿಗೆ ಸ್ಟ್ರಾಟಜಿ ಬರೀಬೇಕಾದ್ರೆ ಕಾಲಮ್ ವೈಸ್ ನೋಡಬೇಕು. ಕಾಲಮ್ ವೈಸಿನ ಆನ್ಸರ್ ಇಲ್ಲಿದೆ. ಇಲ್ಲಿ ಆನ್ಸರ್ ಇರೋದು ಥರ್ಡ್ ಕಾಲಮ್ನಲ್ಲಿ. ಸೊ ನಾವಿಲ್ಲಿ ಥರ್ಡ್ 1 ಬರೀಬೇಕಾದ್ರೆ 1 ಬರೀಬೇಕು, ಉಳಿದಿದ್ದೆಲ್ಲದಕ್ಕೆ 0 ಬರೆದ್ರೆ ಆಯಿತು.
ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.